ಸಿದ್ದರಾಮಯ್ಯ ರಾಜಕೀಯ ಯುಗಾಂತವಾಗಿದೆ. ಕನಕಪುರದ ಕನಸುಗಾರನ ಕನಸು ಈಡೇರಿದೆ. ಇವತ್ತು ಸಿಎಲ್ಪಿ ಸಭೆಯಲ್ಲಿ ಅವಿರೋಧವಾಗಿ ನೂತನ ನಾಯಕನ ಆಯ್ಕೆಯಾಯಿತು. ಸರ್ಕಾರ ರಚಿಸೋಕೆ ಗವರ್ನರ್ ಆಹ್ವಾನವನ್ನು ನೀಡಿದ್ದು ಬುಧವಾರ 4 ರಿಂದ 5 ಗಂಟೆಗಳ ಒಳಗಾಗಿ ಸಂಜೆ ಪದಗ್ರಹಣವನ್ನು ಮಾಡಲಿದ್ದಾರೆ. ಕನಕಪುರದ ಕಲಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಅಜ್ಜಯ್ಯ ಕೊಟ್ಟಂತಹ ಮುಹೂರ್ತದಲ್ಲಿ ಆಡಂಬರವಿಲ್ಲದೆ ಸರಳ ಸಮಾರಂಭಕ್ಕೆ ತೀರ್ಮಾನ ಆಗಿದೆ. ನಾಳೆ ಹೈಕಮಾಂಡ್ ಭೇಟಿಗೆ ದೆಹಲಿ ಯಾತ್ರೆ ಕೈಗೊಳ್ಳುವ ಸಾಧ್ಯತೆ ಇದೆ. ಇನ್ನು ಡಿಕೆಶಿ ಕ್ಯಾಬಿನೆಟ್ ಕಸರತ್ತು ಶುರುವಾಗಿದೆ. ಹಳಬರು ಹೊಸಬರ ಸಮತೋಲನದ ಸಂಪುಟ ರಚನೆಯಾಗಲಿದೆ. 10ಕ್ಕೂ ಹೆಚ್ಚು ಹೊಸ ಮುಖಗಳಿಗೆ ಮಣೆ ಸಾಧ್ಯತೆ ಕಾಣಿಸ್ತಾ ಇದ್ದು ಡಿಸಿಎಂಗಳ ಸಂಖ್ಯೆ ಏರಿಕೆ ಭೀತಿ ಇದೆ. ಇತ್ತ ಸತೀಶ್ ಮತ್ತು ರಾಮಲಿಂಗಾರೆಡ್ಡಿ ಹೈಕಮಾಂಡ್ ಮೇಲೆ ಭಾರ ಹಾಕಿದ್ದಾರೆ. ಇನ್ನು ಸಿಎಲ್ಪಿ ಸಭೆಗೂ ಮುನ್ನ ಡಿಕೆಶಿ ಟೆಂಪಲ್ ರನ್ ಮಾಡಿದ್ರು. ತಾವು ನಂಬಿದ ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆದ್ರು. ಇನ್ನು ಮನೆ ಮಗ ರಾಜ್ಯದ ದೊರೆಯಾಗ್ತಾ ಇರುವ ಕಾರಣ ಕಬ್ಬಾಳಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ಕನಕಪುರದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಸರ್ಕಾರದ ಯದ್ವಾ ತದ್ವಾ ವೇಗಕ್ಕೆ ಕಡಿವಾಣ ಹಾಕೋಕೆ ಸಿದ್ದು ಹಾಕಿದ ಲಕ್ಷ್ಮಣ ರೇಖೆಯನ್ನ ಹೈಕಮಾಂಡ್ ಬೇಲಿಯಾಗಿ ಪರಿಗಣಿಸಿದೆ. ಸಮನ್ವಯ ಸಮಿತಿ ಬೇಡ ಅಂತ ಹೇಳಿದ ಹೈಕಮಾಂಡ್ ಕೋರ್ ಕಮಿಟಿಗೆ ಮನಸ್ಸು ಮಾಡಿದೆ. ಕೋರ್ ಕಮಿಟಿ ಮೂಲಕ ಲಗಾಮು ಹಾಕೋದು ಗ್ಯಾರಂಟಿ ರೀತಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.